ಗದ್ದೆಗೆ ಗುದ್ದಾಟದಲ್ಲಿ ದಿನಕ್ಕೊಂದು ದಾಳ, ಕ್ಷಣಕ್ಕೊಂದು ಅಸ್ತ್ರಗಳು ಪ್ರಯೋಗ ಆಗ್ತಾನೆ ಇವೆ. ಜಾತಿವಾರು ಡಿಸಿಎಂ ಹೊತ್ತಿಸಿದ ಕಿಡಿಯ ನಡುವೆ ಸಿಡಿದ ಜಾತಿಗೊಂದು ಸಿಎಂ ಕಿಚ್ಚು ಕಾಂಗ್ರೆಸ್ ಮನೆಯನ್ನೇ ಈಗ ಸುಡ್ತಾ ಇದೆ. ಈ ನಡುವೆ ನೆನ್ನೆ ಪದತ್ಯಾಗಕ್ಕೆ ಆಗ್ರಹಿಸಿದ್ದ ಸ್ವಾಮೀಜಿ ನಡುವೆ ರಾಜಣ್ಣ ಕಾಲ್ ಕೆರೆದು ಜಗಳಕ್ಕೆ ಬಿದ್ದಿದ್ದಾರೆ. ಮಠತ್ಯಾಗದ ಬಗ್ಗೆ ಜಟಾಪಟಿ ಜೋರಾಗಿದೆ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಳ್ಳಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ. ಅವ್ರಿಗೊಂದು ಮಠ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಯಾವ ಸ್ವಾಮಿ ರೀ? ಯಾವ ತರಲೆ ಅವನು ಯೋಗ್ಯತೆನೇ ಇಲ್ಲ ಮಾತಾಡೋದಕ್ಕೆ. ಖಾದಿ ಗ್ರಾಮೋದ್ಯೋಗ ತೋಟದಲ್ಲಿ ಕಾವಿ ಬಿತ್ತನೆಯಾಗಿದ್ದು ಸಂಘರ್ಷದ ವಾತಾವರಣಕ್ಕೆ ಬೀಜಾಂಕುರವಾಗಿದೆ. ಜಾತಿವಾರು ಡಿಸಿಎಂ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಹುಡಿದ ಡಿಕೆಶಿ ಪರ ನಿಂತ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿ ಕಾಂಗ್ರೆಸ್ ಮನೆಯಲ್ಲಿ ಬೂದಿ ಮುಚ್ಚಿದ ಕೆಂಡಕ್ಕೆ ಹೊಗೆ ಹಾಯಿಸಿದ್ದಾರೆ. ಈ ಹೊಗೆಯ ಘಾಟಿನ ವಿರುದ್ಧ ರಾಜಣ್ಣ ಫೈರ್ ಎಂಜಿನ್ ಹಿಡಿದು ನಿಂತು ಸ್ವಾಮೀಜಿ ವಿರುದ್ಧ ಮಾತಿನ ದ್ವಂದ್ವಕ್ಕೆ ಬಿದ್ದಿದ್ದಾರೆ. ಸಿಎಂ ಕುರ್ಚಿ ಕಿತ್ತಾಟ, ತಾರಕಕ್ಕೇರಿದ ಖಾದಿ ಖಾವಿ ಕದನ. ಮಠ ಕೊಟ್ರೆ ಪರಿಶೀಲನೆ, ಸ್ವಾಮೀಜಿಗೆ ರಾಜಣ್ಣ ಕೌಂಟರ್. ನೆನ್ನೆ ಸಿಎಂ ಪದತ್ಯಾಗಕ್ಕೆ ಸ್ವಾಮೀಜಿ ಡಿಮ್ಯಾಂಡ್ ಇಟ್ಟಿದ್ರು. ಅದೊಂದು ಮಾತಿನಿಂದ ಹಾರಿದ ಕಿಡಿ ಗದ್ದುಗೆ ಬುಡದಲ್ಲಿ ಧಗಧಗಿಸ್ತಾ ಇದೆ. ಜಾತಿ ವಕಾಲತಿನಿಂದ ಕೆರಳಿದ ಸಚಿವ ರಾಜಣ್ಣ ಚಂದ್ರಶೇಖರನಾಥ ಸ್ವಾಮೀಜಿ ಜೊತೆ ಜಟಾಪಟಿಗೆ ಇಳಿದಿದ್ದಾರೆ. ಈ ಜಟಾಪಟಿ ನೋಡೋಕ್ಕೂ ಮುನ್ನ ಸ್ವಾಮೀಜಿ ಪದತ್ಯಾಗ ಹೇಳಿಕೆಯನ್ನ ಒಂದ್ಸಲ ನೋಡ್ಬಿಡಿ. ಆದ್ರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಕೆ ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು. ಚಂದ್ರಶೇಖರನಾಥ ಸ್ವಾಮೀಜಿಯ ಇದೊಂದೇ ಒಂದು ಹೇಳಿಕೆ ಕದನಕ್ಕೆ ಮುನ್ನುಡಿ ಬರೆದಿದೆ. ಪದತ್ಯಾಗ ಪ್ರಸ್ತಾಪಿಸಿದ ಸ್ವಾಮೀಜಿಗೆ ಠಕ್ಕರ್ ಕೊಟ್ಟ ರಾಜಣ್ಣ ಮಠ ಬಿಟ್ಕೊಡ್ತಾರಾ ಅಂತ ಸವಾಲು ಹಾಕಿದ್ರು. ಮನೆ ಮಕ್ಕಳು ಬಿಟ್ ಬಂದ್ರೆ 10 ಎಕರೆ ಜಾಗ ಕೊಟ್ಟು ಮಠವನ್ನೇ ಕಟ್ಕೊಡ್ತೀನಿ ಅಂತ ಸ್ವಾಮೀಜಿ ತಿರುಗೇಟು ಕೊಟ್ಟಿದ್ರು. ಇಬ್ಬರ ನಡುವಿನ ಈ ಜಗಳಬಂದಿ ಹೇಗಿತ್ತು ನೋಡಿ. ಯಾರು ಬಿಟ್ಕೊಡಕ್ ಹೋಗ್ತಾರೆ ನಡೀರಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡಕ್ ಆಗ್ತಿತ್ತ? ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ. ಬಿಟ್ಬಿಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ. ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಅದನ್ನು ಬಿಟ್ಟು ಬಂದರೆ ಅವ್ರಿಗೊಂದು ಮಠ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. 10 ಎಕರೆ ಕಾವೇರಿ ಹೊಳೆ ದಡದಲ್ಲಿ ಒಳ್ಳೆ ಸಲಹೆ ಮಾಡಿದ್ದಾರೆ, ಗೊತ್ತಾಯ್ತಾ? ಒಳ್ಳೆ ಸಲಹೆ ಇದೆ. ಸಲಹೆಯನ್ನು ನಾನು ಪರಿಶೀಲನೆ ಮಾಡ್ತೀನಿ. ಒಳ್ಳೆ ಸಲಹೆ ಇದೆ. ಯಾಕೆಂದರೆ ಯಾವ ಬೆವರು ಸುರಿಸದೆ ಜೀವನ ಮಾಡೋದು ಅಂತಂದರೆ ಆ ಸ್ವಾಮಿಗಳು ನಮಗೆ ಒಂದೆಂಥ ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. ಕಾವೇರಿ ತೀರದಲ್ಲಿ 10 ಎಕರೆ ಮಠ ಎಲ್ಲಾ ಬಿಟ್ಟು ಬಂದ್ರೆ ಮಠ ಮಾಡ್ಕೊಡೋದು ನಮ್ ಜವಾಬ್ದಾರಿ ಎಂದ ಸ್ವಾಮೀಜಿ ಏಕವಚನದಲ್ಲಿ ತರ್ಲೆ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೂ ರಾಜಣ್ಣ ಮರಳಿ ಕೊಟ್ಟ ತಿರುಗೇಟು ದಿಕ್ಕೆಡುವಂತಿತ್ತು. ರಾಜ ಅವನ್ ಯಾವ ತರಲೆ, ಅವನ ಮಾತಲ್ಲಿ ತೂಕ ಇಲ್ಲ, ಏನೂ ಇಲ್ಲ. ಅವನ್ನ ಹೇಗೆ ನಾವು ಇದು ಮಾಡೋದು? ಅವನ ಯೋಗ್ಯತೆನೇ ಇಲ್ಲ ಮಾತಾಡೋದಕ್ಕೆ. ಯಾವ ಸ್ವಾಮಿ ರೀ? ಭಾಳ ಜನ ಅವರ ದೇಶದಲ್ಲಿ ಸ್ವಾಮಿಗಳು. ನಾವು ನೋಡಿರೋ ಸ್ವಾಮಿಗಳು ಯಾರು ಅಂದರೆ ಸಮಾಜಕ್ಕೆ ಒಳಿತನ್ನ ಮಾಡ್ತಕ್ಕಂಥದ್ದು. ಆದರೆ ಒಂದಷ್ಟು ಜನ ಸ್ವಾಮಿಗಳು ಈಗೆಲ್ಲ ಲೇಟೆಸ್ಟ್ ಎಲ್ಲ ಹೈಟೆಕ್ ಸ್ವಾಮಿಗಳು ಭಾಳ ಜನ ಬಂದ್ಬಿಟ್ಟವ್ರೆ. ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಸೋಲೋದಕ್ಕೆ ಇವರೆಲ್ಲ ಕಾರಣ. ಗೌಡರ ಕೃಪೆಯ ಮಠದಿಂದ ಮಂಜುನಾಥ್ ಪರ ಉಪಕಾರ ಸ್ಮರಣೆ. ಇದು ಒಂದು ಸುತ್ತಿನ ಕದನವಾದ್ರೆ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಕೈ ಸುಟ್ಕೊಂಡಿದ್ ಹೇಗೆ? ಡಿಕೆಶಿ ಬ್ರದರ್ ಸುರೇಶ್ ಸೋಲಿಗೆ ಕಾರಣ ಏನು ಅನ್ನೋ ರಹಸ್ಯವನ್ನ ರಾಜಣ್ಣ ಬಿಚ್ಚಿಟ್ರು. ಇವರು ಮಾಡಿದ್ದು ದೇವೇಗೌಡರ ಕೃಪಾಶೀರ್ವಾದದಿಂದ ಮಠ ಪ್ರಾರಂಭ ಮಾಡಿದಂಥದ್ದು. ಈಗ ದೇವೇಗೌಡರ ಅಳಿಯರಿಗೆ ಮಾಡಿ ಸುರೇಶ್ ಸೋಲಿಕ್ಕೆ ಇವ್ರುಗಳೇ ಕಾರಣ. ಈ ಡಿಕೆ ಸುರೇಶ್ ಸೋಲಿಕ್ಕೆ ಇವರೆಲ್ಲ ಕಾರಣ. ಇವರೆಲ್ಲ ಈ ಮಠ ಯಾರೇ ಮಾಡಿದ್ದು? ದೇವೇಗೌಡರು ಮಾಡಿದ ಮಠ. ಬಾಲಗಂಗಾಧರನಾಥ ಸ್ವಾಮಿಯವರ ವಿರುದ್ಧವಾಗಿ ಇವರೊಂದು ಇಲ್ಲಿ ಮಠ ಮಾಡಿಸಿದ್ದು. ಮಠ ಅದನ್ನು ಮುಚ್ಚಾಕೊಳ್ಳೋಕ್ಕೆ ಈಗ ಹೇಳೋದು ಶಿವಕುಮಾರನ್ನು ಮುಖ್ಯಮಂತ್ರಿ ಜಾಗ ಬಿಟ್ಕೊಡಿ ಅಂತ ಈಗ ಹೇಳೋದಷ್ಟೇ. ಮತ್ತು ಇವ್ರು ಯಾಕೆ ಸೋಲ್ಸರು ಸುರೇಶನ್ಗೆ? ಇವರೆಲ್ಲ ಸೇರಿ
ದೇವೇಗೌಡರು ಮಠ ಮಾಡಿ ಕೊಟ್ಟಾದ್ಮೇಲೆ ಉಪಕಾರ ಸ್ಮರಣೆ ಇರಬೇಕಲ್ವಾ? ಉಪಕಾರ ಸ್ಮರಣೆಯಿಂದಲೇ ಮಂಜುನಾಥ್ ಅವ್ರ ಪರವಾಗಿ ನಿಂತ್ಕೊಂಡು ಇವರು ಸುರೇಶ್ ಸೋಲ್ಸಿರೋದು ಇವರು. ಒಟ್ಟಾರೆ ಖಾದಿ ಕಿಚ್ಚು ಕಾವಿಗೂ ವ್ಯಾಪಿಸಿದೆ. ಸಿಎಂ ಕುರ್ಚಿ ಕದನ ನಿತ್ಯವೂ ಧಾರಾವಾಹಿ ರೂಪದಲ್ಲಿ ಪ್ರಸಾರ ಆಗ್ತಾ ಇದ್ದು ಸವಾಲು ಪ್ರತಿ ಸವಾಲುಗಳು ಸಮರವನ್ನೇ ಸೃಷ್ಟಿಸಿದೆ. ತುಮಕೂರಿನಿಂದ ಮಧು ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.